ಇವತ್ತು ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪ್ತಾ ಇದೆ. ಧರ್ಮಸ್ಥಳದ ಫೈಲ್ಸ್ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರ ಎಂಥದ್ದು ಅಂತ ಈ ಬೆನ್ನಲ್ಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ನೋಡಿ, ಒಂದ್ ಕಡೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಣಬ್ ಮೊಹಂತಿ ಅವರು ಭೇಟಿಯಾಗಿದ್ದಾರೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪರಮೇಶ್ವರ್ ಅವರನ್ನ SIT ಮುಖ್ಯಸ್ಥ ಭೇಟಿಯಾಗಲಿಕ್ಕಿದ್ದಾರೆ ಅನ್ನೋದ್ರ ಮಾಹಿತಿ. ಅಲ್ಲಿ ಯಾವ ರೀತಿಯಾಗಿ ಕೇಸ್ ಫೈಲ್ ಕುರಿತಂತೆ ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಕ್ರೂಷಿಯಲ್ ಇನ್ಫಾರ್ಮೇಷನ್ ಅನ್ನ ಶೇರ್ ಮಾಡ್ಕೊಳ್ತಾರೆ, ತನಿಖೆಯಲ್ಲಿ ಅವ್ರು ಸಾಧಿಸಿದೇನು ಮತ್ತು ತನಿಖೆಯ ಕಾರ್ಯವಿಧಾನ ಬದಲಾಗಬೇಕಾ, ಹೇಗೆ ಸಾಗುತ್ತೆ, ಎಲ್ಲ ರಿಪೋರ್ಟನ್ನು ಅವರಿಗೆ ಕೊಟ್ಟು ಆ ರಿಪೋರ್ಟ್ನ ಆಧಾರದ ಮೇಲೆ ಇವತ್ತು ಸರ್ಕಾರ ಉತ್ತರವನ್ನು ಕೊಡುತ್ತೆ. ಹೀಗಾಗಿ ಈ ಭೇಟಿ ಕೂಡ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಇಂಟರಿಮ್ ರಿಪೋರ್ಟ್ ಸಾಮಾನ್ಯವಾಗಿ ಕೋರ್ಟ್ಗೆ ಸಬ್ಮಿಟ್ ಆಗುತ್ತೆ, ಯಾಕಂದರೆ ಕೋರ್ಟ್ದು ಡೈರೆಕ್ಷನ್ಸ್ ಕೂಡ ಇತ್ತಲ್ವಾ ಈ ಪ್ರಕರಣದಲ್ಲಿ, SIT ಫಾರ್ಮೇಷನ್ ವಿಚಾರದಲ್ಲಿ. ಹೀಗಾಗಿ ಎರಡೂ ಕಡೆ ರಿಪೋರ್ಟ್ ಸಬ್ಮಿಷನ್ ಆಗುತ್ತೆ. ಕೊಲೆಗಾರರ ಸಾಲಿನಲ್ಲಿ ನಿಂತಿದ್ದಾರೆ ಅಂತ ಹೇಳಿಕೆ ಬಂದಿರುವಂಥದ್ದು ದುರಾದೃಷ್ಟ. ಯಾರು ಧರ್ಮಸ್ಥಳದ ವಿಚಾರವಾಗಿ ನಿರಂತರವಾಗಿ ಅಪಚಾರ ಮಾಡ್ತಾ ಇದ್ದಾರೆ ಮತ್ತು ಧರ್ಮಸ್ಥಳದ ವಿಚಾರವಾಗಿ SIT ರಚನೆ ಮಾಡಿದ ಸರ್ಕಾರ, ಈಗ ಅದೇ ವ್ಯಕ್ತಿ ಸಿದ್ದರಾಮಯ್ಯನವರು 24 ಕೊಲೆ ಮಾಡಿದ್ದಾರೆ ಅಂತ ಹೇಳೋ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗೆ ಅವಮಾನ ಮಾಡಿದ್ದಾರೆ. ಈಗ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅವರು ಇನ್ನಾದ್ರೂ ಕೂಡ ಮುಖ್ಯಮಂತ್ರಿ ಈಗ SIT ರಚನೆ ಮಾಡ್ತಾರಾ? ಧರ್ಮಸ್ಥಳದ ಅಂದ ತಕ್ಷಣನೇ SIT ರಚನೆ ಮಾಡಿದ್ರಿ. ಈಗ ಮುಖ್ಯಮಂತ್ರಿ 24 ಕೊಲೆ ಮಾಡಿದ್ದಾರೆ ಅಂತಾರೆ, SIT ರಚನೆ ಮಾಡ್ತೀರಾ? ಇದೇ ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ನ ಎಡಬಿಡಂಗಿತನ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಇದಕ್ಕೂ SIT ರಚನೆ ಮಾಡಬೇಕು. ಯಾಕಂದ್ರೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಕೊಲೆ ಆಪಾದನೆ ಬಂದಿರೋದು. ಈ ಕೊಲೆ ಆಪಾದನೆ ಸತ್ಯನೋ ಅಲ್ಲೋ ಅಂತ ಹೇಳ್ಬಿಟ್ಟು SIT ರಚನೆ ಮಾಡಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಸೊ ಇದು ಆರ್ ಅಶೋಕ್ ಅವರ ಆಗ್ರಹ ಸರ್ಕಾರಕ್ಕೆ. ಇವರ ಆಗ್ರಹ ಎಲ್ಲ ಸರಿ ಇದೆ, ಬಟ್ ಎಲ್ಲವೂ ಡಿಸೈಡ್ ಆಗೋದೆ ಏನಂತಂದ್ರೆ ಈ ಬಂದಿರತಕ್ಕಂಥ ಸರ್ಕಾರ ತೊಟ್ಟಲು ಏನಂತಂದ್ರೆ ತೊಟ್ಟಲಾಗಿರ್ತಕ್ಕಂಥ ಮಗುವಿನ ಚೂಡ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ, ತೂಗ್ತಕ್ಕಂಥ ಕೆಲಸನೂ ಅವರೇ ಮಾಡ್ತಾರೆ. ಇದು ಆರಂಭದಿಂದ ಆಗಿದೆ. ನೋಡೋಣ. ನೋಡೋಣ ಇವತ್ತು ಸರ್ಕಾರ ಏನು ಉತ್ತರ ಕೊಡುತ್ತೆ ನೋಡೋಣ. ಇಡೀ ಕತೆಗೆ, ಇಡೀ ಪ್ರಹಸನಕ್ಕೆ ಸರ್ಕಾರ ತೆರೆ ಎಳೆಯೋ ಕೆಲಸವನ್ನ ಸದನದಲ್ಲಿ ಉತ್ತರ ಕೊಡೋದ್ರ ಮೂಲಕ ಮಾಡುತ್ತಾ ಅನ್ನೋದು ಪ್ರಶ್ನೆ. ಎಲ್ಲರ ಫೋಕಸ್ ಸದ್ಯಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಡೆಗೆ ನೆಡ್ತಾ ಇದೆ. ಅವರು ಕೂಡ ಸಸ್ಪೆನ್ಸನ್ನು ಕಾಯ್ದಿಟ್ಕೊಳ್ತಾ ಇದ್ದಾರೆ. ಪ್ರಣಬ್ ಮೊಹಂತಿ ಅವರು ಇನ್ನೊಂದು ಕಡೆಗೆ ಭೇಟಿ ಆಗ್ತಾ ಇದ್ದಾರೆ ಗೃಹ ಸಚಿವರನ್ನು. ಇಲ್ಲಿ ಬ್ರೀಫಿಂಗ್ ಮಾಡೋದು ಮತ್ತು ಇಲ್ಲಿ ಸಬ್ಮಿಟ್ ಆಗುವಂತಹ ರಿಪೋರ್ಟು ಅದೆಲ್ಲವೂ ಕೂಡ ಸರ್ಕಾರ ಯಾವ ಸ್ಟ್ಯಾಂಡನ್ನು ತಗೊಳ್ಳುತ್ತೆ, ಬ್ಯಾಲೆನ್ಸ್ಡ್ ಆ್ಯಕ್ಟನ್ನು ನಿಜವಾಗ್ಲೂ ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಇದೆಯಾ? ಈಗ ಇಡೀ SIT ತನಿಖೆಯನ್ನು ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರು ಕೂಡ ಮತ್ತೊಂದು ವರ್ಗ ಇನ್ನೊಂದು 15 ವರ್ಷ ಇದೇ ವಿಚಾರವನ್ನು ಹಿಡಿದು ಜಗ್ಗಾಡುತ್ತೆ. ಇಲ್ಲ, ಈ ತನಿಖೆ ಮುಂದುವರಿಸ್ತೀವಿ ಅಂದರೆ ಧರ್ಮಸ್ಥಳದ ಶ್ರದ್ಧಾಳುಗಳು ಯಾರಿದ್ದಾರೆ, ಭಕ್ತಾದಿಗಳು ಯಾರಿದ್ದಾರೆ, ಅವರ ಆಕ್ಷೇಪಕ್ಕೆ ಕಾರಣ ಆಗುತ್ತೆ. ಏನೂ ಸಿಗದೇ ಇದ್ರೂ ಇನ್ನೂ ನೀವು ಮಾಡ್ತಿದ್ದೀರ ಅಂದರೆ ನಿಮ್ಮದು ಗುರಿ ಯಾವುದು? ಆಯುಧ ಇನ್ನೂ ಎಷ್ಟು ಆಯುಧಗಳನ್ನು ಬಳಸ್ತೀರಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಅಂತ ಅವರು ಕೇಳ್ತಾರೆ. ಹೀಗಾಗಿ ತೀರಾ ತ್ರಿಶಂಕು ಸ್ಥಿತಿಯಲ್ಲಿ ಸರ್ಕಾರ ಇದ್ದ ಹಂಗೆ ಕಾಣಿಸ್ತಾ ಇದೆ.